ಗೋಪಾಲ ಕಾವಲಕ್ಕೆ ಕುಲಕರ್ಣಿ ಮನೆತನದಿಂದ ಚಾಲನೆ. ಅಫಜಲಪುರ ತಾಲೂಕಿನ ದೇವಲಗಾಣಗಪುರ ಗ್ರಾಮದ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪಾರಂಪರಿಕ ಗೋಪಾಲ ಕಾವಲ ಮೊಸರು ಗಡಿಗೆ ಒಡೆಯುವ ಸಮಾರಂಭಕ್ಕೆ ಕುಲಕರ್ಣಿ ಮನೆತನದಿಂದ ಚಾಲನೆ ನೀಡಲಾಯಿತು. ಈ ಆಚರಣೆಯ ವಿಶೇಷ ಮಹತ್ವವೆಂದರೆ ಮಹಾರಾಜರು ಶ್ರೀಶೈಲದಿಂದ ಮರಳಿ ಗಾಣಗಾಪುರಕ್ಕೆ ಬರುವಾಗ ದತ್ತಾತ್ರೇಯ ದೇವಸ್ಥಾನದಲ್ಲಿ ಮೊದಲು ಗೋಪಾಲ ಕಾವಲ ನಡೆಯುತ್ತದೆ. ಮೊಸರು ಗಡಿಗೆ ಒಡೆದು ನಂತರ ರುದ್ರಪಾದ ಹೋಗಿ ಸ್ನಾನ ಮಾಡಲಾಗುತ್ತದೆ. ಈ ಬಳಿಕ ಮಹಾರಾಜರನ್ನ ದತ್ತ ದೇವಸ್ಥಾನದಲ್ಲಿ ಅದರೊಂದಿಗೆ ಬರಮಾಡಿಕೊಳ್ಳುವ ಸಂಪ್ರದಾಯವಿದೆ. ಈ ವರ್ಷದ ಗೋಪಾಲ ಕಾವಲಕ್ಕೆ ಕುಲಕರ್ಣಿ ಮನೆತನದ ಸುಪುತ್ರರಾದ ಅಭಯ್ ಧನಂಜಯ್ ಕುಲಕರ್ಣಿ ಮತ್ತು ವೆಂಕಟೇಶ್ ಪಾಟೀಲ್ ಮುನ್ನಡೆಯನ್ನ ನೀಡಿದ್ರು. ಈ ಸಂದರ್ಭದಲ್ಲಿ ಧನಂಜಯ್ ಕುಲಕರ್ಣಿ, ಉದಯ್ ಭಟ್ ಪೂಜಾರಿ, ಪ್ರಿಯಾಂಕಾ ನಾಗೇಶ್ ಭಟ್ ಪೂಜಾರಿ, ದೇವಾಲಯದ ಸಾಲ್ಕಾರಿ ಹಾಗೂ ಸೆಕ್ರೆಟರಿಯಾದ ಚೇತನ್ ಪೂಜಾರಿ, ಮೋಹನ್ ಜಮಾದಾರ್, ಶ್ರೀಶೈಲ ಗುರಪ್ಪ ಜಮಾದಾರ್, ಶ್ಯಾಮ ಜಮಾದಾರ್, ರಾಘವೇಂದ್ರ ಕುಲಕರ್ಣಿ ಹಾಗೂ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶಿವಕಾಂತಮ್ಮ, ದತ್ತು ನಿಂಬರ್ಗಿ ಸೇರಿದಂತೆ ಊರಿನ ಪ್ರಮುಖ ಭಕ್ತಾದಿಗಳು ಉಪಸ್ಥಿತರಿದ್ದರು. ವರದಿ ಇಮ್ರಾನ್ ಮನಿಯಾರ್, ಅಫಜಲಪುರ.